ಅಲ್ಲ, ಪೊಲೀಸ್ ಲೋಕಲ್ ಪೊಲೀಸರಿಂದ ಹಿಡಿದು ಸಿಒಡಿ ಸಿಬಿಐ ಎಲ್ಲವೂ ಕೂಡ ಪ್ರಭಾವಕ್ಕೊಳಗಾಗಿದೆ ಅಂತ ಆರೋಪ ಮಾಡ್ತಾರೆ. ಚೆನ್ನೈನಿಂದ ಬಂದ ಸಿಬಿಐ ಆಫೀಸರ್ಸ್ ಮೇಲೂ ಕೂಡ ಪ್ರಭಾವ ಬೀರಲಾಗಿದೆ ಅಂತಾರೆ. ಈಗ ಏನಾಗಿದೆ, ತಾಕಳ್ಳ ಪರರ ನಂಬ ಕಾಮಾಲೆ ಮನುಷ್ಯನ ದೃಷ್ಟಿ ಎಲ್ಲವೂ ಹಳದಿಯೇ. ಅಲ್ಲ, ಮರುತನಿಕೆ ಕೂಗು ಕೇಳ್ತಾ ಇದೆ, ಆದ್ರೆ ಅವರ ಮನೆಯವರು ಇದಕ್ಕೆ ಒಪ್ತಾ ಇಲ್ಲ, ಅವ್ರ ತಾಯಿ ಬರ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ಯಾಕೆ 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 ಹೇಳ್ತೇನೆ, ಯಾಕೆ ಅಂತ ಸರಿಯಾದ ಉತ್ತರ ಹೇಳ್ತೇನೆ ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಇದೆ ಈ ಹೈರಾರ್ಕಿ ಅಂತ ಹೇಳಿದರೆ, ಈ ಸೌಜನ್ಯ ಕೇಸ್ ಕೋರ್ಟಲ್ಲಿ ಬಿದ್ದೋಯ್ತಲ್ಲ, ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳಿ ಬಿದ್ದೋಯ್ತು. ಪ್ರಾಸಿಕ್ಯೂಷನ್ ಫೇಲ್ಡ್ ಟು ಪ್ರೂವ್ ದಿ ಕೇಸ್ ಬಿಯಾಂಡ್ ಆಲ್ ರೀಸನಬಲ್ ಸೆನ್ಸ್ ದಿ ಅಕ್ಯೂಸ್ಡ್ ಈಸ್ ರಿಲೀಸ್ಡ್ ಅಂತ ಹೇಳಿ ಅಕ್ಯೂಟ್ ಆಯಿತು. ಅದರಲ್ಲಿ ವ್ಯಾಖ್ಯಾನ ಬೇರೆ, ಜಡ್ಜ್ಮೆಂಟ್ ಬೇರೆ, ಎಕ್ಸ್ಪ್ಲನೇಷನ್ ಬೇರೆ. ಜಡ್ಜ್ ಅದಕ್ಕೆ ಕಾರಣವಾದ ಏನಾರು ಎಕ್ಸ್ಪ್ಲನೇಷನ್ ಅವ್ರು ಕೊಡ್ಬೋದು, ಅಥಾರಿಟೀಸ್ ಇದ್ದಾವೆ, ಅವರು ಕೊಡ್ಬೋದು, ವಿಚಾರ ಬೇರೆ. ಆಗ ಅದರಲ್ಲಿ ಅಪೀಲ್ ಹೋಗಬೇಕಾಗಿತ್ತು. ಯಾರು? ಸಿ ಬಿ ಐ ಅವನೇ ಅಪರಾಧಿ ಅಂತ ಅಪೀಲ್ ಹೋಗಬೇಕಾಯಿತು. ನಮಗೆ ಗೊತ್ತಿತ್ತು ಕೇಸ್ ಇದು ಪ್ರೂವ್ ಆಗಲ್ಲ ಅಂತ. ಯಾಕೆ ಅಂದರೆ ದೆರ್ ಇಸ್ ನೋ ಎವಿಡೆನ್ಸ್. ಅವನು ಸತ್ತೋದ. ಯಾರು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸನ್ನು ಹರೀಶ್ ಮಡಿವಾಳ ಅನ್ನೋನು ನನ್ನ ಇನ್ವೆಸ್ಟಿಗೇಷನ್ನಲ್ಲಿ ನಾನು ಕ್ವಶನ್ ಮಾಡುವಾಗ ಎಲ್ಲ ಬದುಕಿದ್ದ, ಎಲ್ಲ ಸರಿ ಇತ್ತು. ಆದರೆ ಚಾರ್ಜ್ ಶೀಟ್ CBI ತಗೊಳ್ತಲ್ಲ, ಆಗ ತಗೊಳ್ಳುವಾಗ ಅವನು ಸತ್ತೋಗಿದ್ದ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ.